ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿ ಬಂದು ಗರಿ ಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಕರ್ಜಿಕಾಯಿ ಅನ್ನೋದು ಮೇಲೆ ಕ್ರಿಸ್ಪಿ ಬರಬೇಕು, ಒಳಗಡೆ ಸಾಫ್ಟ್ ಆಗಿರಬೇಕು. ಹಾಗೆಯೇ ಇದನ್ನು ಸಕ್ಕರೆ ಉಪಯೋಗಿಸ್ಕೊಂಡು ಮಾಡ್ತಾರೆ, ಬೆಲ್ಲನೂ ಉಪಯೋಗಿಸ್ಕೊಂಡು ಮಾಡ್ತಾರೆ. ಇವತ್ತಿನ ದಿನ ನಾವು ಸಕ್ಕರೆನ ಉಪಯೋಗಿಸ್ಕೊಳ್ದೆ ಬೆಲ್ಲದಿಂದ ಗರಿ ಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಈ ರೆಸಿಪಿ ಅಂತೂ 1 ತಿಂಗಳವರೆಗೂ ಕೆಡದಿರ ಆರಾಮಾಗಿ ನಾವು ಸ್ಟೋರ್ ಮಾಡಿಟ್ಕೋಬೋದು. ಮಾಡಿ ಒಂದು ಡಬ್ಬಿಗೆ ಹಾಕಿ ಆ ಡಬ್ಬಿನ ನೀಟಾಗಿ ಮುಚ್ಚಿಟ್ರೆ 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿಟ್ಕೋಬೋದು. ಹಾಗಿದ್ರೆ ಇದರ ತಯಾರಿ ವಿಧಾನ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಮಿಕ್ಸಿಂಗ್ ಬೌಲ್ ತೊಗೊಂಡು ನಾನಿಲ್ಲಿ ಒಂದು 250 ಗ್ರಾಮಷ್ಟು ಮೈದಾ ಹಿಟ್ಟು, ಅಂದರೆ ಒಂದು 1/4 kg, ಹಾಗೆ 1 ಚಿಟಿಕೆಯಷ್ಟು ಉಪ್ಪು, ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಚಪಾತಿ ಪೂರಿಗೆ ಎಲ್ಲ ಕಲಿಸ್ತೀವಲ್ಲ, ಅದೇ ರೀತಿಯಾಗಿ ಇದನ್ನು ಸಹ ಕಲಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ, ಹಾಗಂತ ತುಂಬ ಗಟ್ಟಿಯಾಗೂ ಕಲಿಸ್ಲಿಕ್ಕೂ ಹೋಗಬೇಡಿ. ಮೀಡಿಯಮ್ ಆಗಿ ಇದನ್ನು ಈ ರೀತಿ ಕಲಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಈ ರೀತಿ ಎಣ್ಣೆಯನ್ನು ಕಲಸಿ ನಾವು ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಈಗ ಕೈಗೂ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದನ್ನು ಕಲಸಿ ಈಗ ಮುಚ್ಚಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಈ ಕರ್ಜಿಕಾಯಿ ಸ್ವೀಟ್ ಪುಡಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹುರಿಗಡಲೆಯನ್ನು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಒಂದು 5ರಿಂದ 6 ಏಲಕ್ಕಿ ಒಳ್ಳೆ ಫ್ಲೇವರ್ಗೋಸ್ಕರ, ಹಾಗೆಯೇ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. 250 ಗ್ರಾಮ್ ಮೈದಾ ಹಿಟ್ಟಿಗೆ ನಾನಿಲ್ಲಿ 250 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಕುಟ್ಟಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಇದಕ್ಕೆ ಕಡಲೆಕಾಯಿ ಬೀಜ, ಹುರಿಗಡಲೆ, ಹಾಗೆಯೇ ಬಿಳಿ ಎಳ್ಳು, ಒಣ ಕೊಬ್ಬರಿ, ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ಬೆಲ್ಲನ ಹಾಕದಿರ ಮೊದಲಿಗೆ ಪೌಡ್ರ್ ಮಾಡ್ಕೊಳ್ಳೋಣ. ಮೊದಲಿಗೆ ಬೆಲ್ಲ ಹಾಕಬಾರ್ದು. ಇದೆಲ್ಲ ಈ ರೀತಿಯಾಗಿ ಸ್ವಲ್ಪ ಪೌಡ್ರ್ ಆಗಿದೆ ಅಲ್ವಾ, ಈಗ ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೊಂಡು ಇನ್ನೂ ಒಂದು 20 ಸೆಕೆಂಡ್ಗಳ ಕಾಲ ಮಿಕ್ಸಿನ ಆನ್ ಮಾಡೋಣ. ಆಗ ನಮಗೆ ಇದೆಲ್ಲ ನೀಟಾಗಿ ಸೆಟ್ ಆಗುತ್ತೆ. ಈಗ ಈ ರೆಡಿಯಾಗಿರೋ ಅಂಥ ಈ ಪುಡಿನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ನಮಗೆ ಈ ಕಡೆ ಹಿಟ್ಟೂ ಸಹ ಚೆನ್ನಾಗಿ ನಾದ್ಕೊಂಡಿರುತ್ತೆ, ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟಿದ್ವಲ್ಲ, ಸೊ ಹಾಗಾಗಿ ಈಗ ಹೂರಣದ ಒಂದು ಪುಡಿನೂ ನಮಗೆ ಇಲ್ಲಿ ರೆಡಿ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಹಿಟ್ಟನ್ನೋದು ತುಂಬ ಸಾಫ್ಟಾಗಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಪೂರಿ ಸೈಜ್ಗೆ ನೀವೆಷ್ಟು ತೊಗೊಳ್ತಿರೋ, ಈಗ ಮಾಮೂಲಿ ಮನೆಯಲ್ಲಿ ಪೂರಿ ಮಾಡಲಿಕ್ಕೆ ಯಾವ ಸೈಜಲ್ಲಿ ತೊಗೊಳ್ತಿರೋ ಅದೇ ಸೈಜಲ್ಲೇ ತೊಗೊಳ್ಳಿ. ನಾನು ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ, ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ. ಇದನ್ನು ಸೇಮ್ ನಾವು ಪೂರಿ ಮಾಡ್ತೀವಲ್ಲ ಅದೇ ರೀತಿಯಾಗಿಯೇ ಮಾಡ್ಕೋಬೇಕು ಮೊದಲಿಗೆ. ಈಗ ನಾನು ನಿಮಗೆ ವಿಡಿಯೋದಲ್ಲಿ ಮಾಡಿ ನೋಡಿಸ್ತಾ ಇದ್ದೀನಿ. ನಾನಿಲ್ಲಿ ಕರ್ಜಿಕಾಯಿ ಪ್ರೆಸ್ ಮಾಡೋ ಅಂಥದ್ದು 2 ಇಟ್ಟಿದ್ದೀನಿ, 2ರಲ್ಲೂ ಒಂದೊಂದು ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ತುಂಬ ದಪ್ಪವಾಗಿ ಹೊತ್ಕೊಳ್ತೀರ, ತೆಳುವಾಗೇ ಮಾಡ್ಕೊಳ್ಳಿ. ಈಗ ಕರ್ಜಿಕಾಯಿ ಪ್ರೆಸ್ ಮಾಡೋ ಅಂಥದ್ರಲ್ಲಿ ಆ ಪೂರಿನ ಇಟ್ಟು ಮಧ್ಯಕ್ಕೆ ಈ ಹೂರಣನ ಸೇರಿಸ್ಕೊಂಡು 1 ಕಪ್ಪಲ್ಲಿ ನೀರು ಇಟ್ಟಿದ್ದೀನಿ. ಈ ರೀತಿಯಾಗಿ ರೌಂಡು ಶೇಪಿಂದ ನೀರಿಂದ ಒದ್ದೆ ಮಾಡ್ಕೊಳ್ಳಿ, ಒಂದು ಬೆರಳಿನ ಸಹಾಯದಿಂದ ಮಾಡಿಕೊಂಡು ಈ ರೀತಿ ಉಳಿದಿರೋ ಅಂಥ ಹಿಟ್ಟನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಒಂದ್ಸರಿ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಅದನ್ನು ಹೊರಗಡೆ ತೆಗೀರಿ, ಅಷ್ಟೇ, ಸಿಂಪಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಓಪನ್ ಆಗದೆ ಇರೋ ಥರ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಎಣ್ಣೆಯಲ್ಲಿ ನಾವು ಹಾಕೋವಾಗ ಓಪನ್ ಆಗಿಬಿಟ್ರೆ ನಮಗೆ ಎಣ್ಣೆ ಎಲ್ಲನೂ ತುಂಬ ಅಂದರೆ ಎಲ್ಲ ಹೂರಣ ಎಲ್ಲ ಹೊರಗಡೆ ಬಂದು ಎಣ್ಣೆ ಎಲ್ಲ ಸ್ವಲ್ಪ ಕೆಟ್ಟೋಗುತ್ತೆ. ಹಾಗಾಗಿ ಈಗ ನೋಡಿ, ನಾನು 1ರಲ್ಲಿ ಮಾಡಿ ತೋರಿಸ್ದೆ, 2ನೇದ್ರಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪೂರಿ ಶೇಪಲ್ಲಿ ನಾವು ಇದನ್ನು ಹೊತ್ಕೊಂಡು ಅದನ್ನು ಈ ರೀತಿ ಕರ್ಜಿಕಾಯಿ ಪ್ರೆಸ್ ಮಾಡೋದ್ರಲ್ಲಿ ಸೆಂಟ್ರಿಗೆ ಇಟ್ಕೊಂಡು ಹೂರಣನ ಮಧ್ಯಕ್ಕೆ ಹಾಕ್ಕೊಳ್ಳಿ. ಒಂದು ಬೆರಳಿಂದ ಕೈಯನ್ನು ತೇವ ಮಾಡ್ಕೊಳ್ತಾ ಸುತ್ತು ಅದಕ್ಕೆ ತೇವನ ಇದು ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ವಿಡಿಯೋದಲ್ಲಿ ನೋಡಿಸ್ತಾ ಇರೋ ರೀತಿ. ನಂತರ ಈ ರೀತಿ ಉಳಿದಿರೋ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗೇ ಒಂದೊಂದೇ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, 2ರಲ್ಲೂ ಮಾಡಿ ತೋರಿಸಿದ್ದೀನಿ.
ಸಾಧ್ಯವಾದಷ್ಟು ಎಲ್ಲೂ ಅದು ಹೊಡ್ಕೊಳ್ದಿರ ಅಂದರೆ ಹೋಲ್ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ನಾನು ತಗೊಂಡಿದ್ದ ಒಂದು 1/4 kg ಮೈದಾ ಹಿಟ್ಟಿಗೆ ಇಷ್ಟ ಆಗಿದೆ. ಈಗ ಒಂದು ಕಡೆ ಎಣ್ಣೆ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಇದನ್ನು ನಾವು ಒಂದೊಂದಾಗೇ ಬಿಡೋಣ. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತೀರಾ ಇದನ್ನು ಅಂದರೆ ತೀರಾ ಕಪ್ಪಗಾಗಲಿಕ್ಕೂ ಬಿಡಬೇಡಿ. ಒಂದು ಕಲರ್ ಬರೋವರೆಗೂ ನಿಮಗೆ ಗೊತ್ತಾಗುತ್ತೆ ಮಾಡೋವಾಗ. ಈ ರೀತಿಯಾಗಿ ಒಂದು ಕಲರ್ ಬಂದರೆ ಸಾಕಾಗುತ್ತೆ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತಿದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ವ, ಒಂದು ಹೋಲ್ ಆಗದಿರ ನೋಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು. ಈಗ ಒಂದು ಟ್ರಿಪ್ ಆಗಿದೆ, 2ನೇ ಟ್ರಿಪ್ಪು ನಾನು ಎಣ್ಣೆಗೆ ಬಿಟ್ಟು ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ಒಂದೊಂದೇ ಕಾದಿರೋ ಅಂಥ ಎಣ್ಣೆಗೆ ಬಿಟ್ಟು ಮಾಡಿ ಇದನ್ನು ನಾವು ಒಂದು ಡಬ್ಬಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಮಕ್ಕಳು ತಿಂಡಿ ಕೇಳಿದಾಗ ಕೊಡಲಿಕ್ಕೂ ಚೆನ್ನಾಗಿರುತ್ತೆ, ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ಲಿಕ್ಕೂ ಚೆನ್ನಾಗಿರುತ್ತೆ, ಅಥವಾ ನಾವೇ ಸಂಜೆ ಟೈಮಲ್ಲಿ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಗರಿಯಾದ ಬೆಲ್ಲದಿಂದ ರೆಡಿ ಮಾಡಿದ ಕರ್ಜಿಕಾಯಿ ಈಗ ರೆಡಿ ಆಯಿತು. ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಟ್ಟಿಗೆ ನಾವು ಭೇಟಿಯಾಗೋಣ. ಶುಭ ದಿನ.